ಬೆಳೆ ಕಡಿಮೆ ಆಗಿದೆ. ಇನ್ನೊಂದು ಕಡೆಯಲ್ಲಿ ಮೆಣಸಿನಕಾಯಿಯನ್ನು ಉಳಿಸಿಕೊಳ್ಳಲು ಕೂಡ ರೈತರು ಪರದಾಟವನ್ನ ನಡೆಸ್ತಾ ಇದ್ದಾರೆ. 2 ಲಕ್ಷಕ್ಕೂ ಅಧಿಕ ಮೆಣಸಿನಕಾಯಿ ಚೀಲಗಳು. ಇದು ಹಾವೇರಿಯಲ್ಲಿ ನಡೆದಿರುವಂತಹ ಘಟನೆ. ಹಾವೇರಿಯಲ್ಲಿ ಹಲವೆಡೆ ಭಾರಿ ಮಳೆ ಆಗ್ತಾ ಇದೆ. ಬ್ಯಾಡಗಿ ಮೆಣಸಿನಕಾಯಿ ಮಾರುಕಟ್ಟೆಯಲ್ಲಿ ಮಳೆ ಅವಾಂತರ. ಮೆಣಸಿನಕಾಯಿ ಉಳಿಸಿಕೊಳ್ಳಲು ರೈತರು ಹಾಗೆ ವರ್ತಕರ ಪರದಾಟ ಇದು. 2 ಲಕ್ಷಕ್ಕೂ ಅಧಿಕ ಮೆಣಸಿನಕಾಯಿ ಚೀಲಗಳು. ಪ್ಲಾಸ್ಟಿಕ್ ತಾಡ್ಪಾಲನ್ನ ಮುಚ್ಚಿ ಮಳೆಯಿಂದ ಮೆಣಸಿನಕಾಯಿಯನ್ನ ರಕ್ಷಣೆ ಮಾಡ್ತಾ ಇದ್ದಾರೆ. 2 ಲಕ್ಷಕ್ಕೂ ಅಧಿಕ ಮೆಣಸಿನಕಾಯಿ ಚೀಲಗಳು. ನೋಡಿ, ಕಡಿಮೆನ 2 ಲಕ್ಷ ಮೆಣಸಿನಕಾಯಿ ಚೀಲ. ಮೆಣಸಿನಕಾಯಿಯನ್ನ ಉಳಿಸಿಕೊಳ್ಳಲು ರೈತರು ಪರದಾಡ್ತಿದ್ದಾರೆ. ಪಾಪ ಕಷ್ಟಪಟ್ಟು ಬೆಳೆದಿಡ್ತಾರೆ. ಒಂದ್ ಕಡೆ ನೀರಿನ ಸಮಸ್ಯೆ ಆಗಿರುತ್ತೆ. ಅವೆಲ್ಲವನ್ನ ಮೀರಿ ಪಾಪ ಕಷ್ಟಪಟ್ಟು ಬೆಳೆದು ಇನ್ನೇನು ಫಸಲು ಕೈಗೆ ಬಂತು, ಚೀಲಗಟ್ಟಲೆ ತುಂಬಿ ಇಟ್ಟಿದ್ದಾರೆ ಮೆಣಸಿನಕಾಯಿಯನ್ನ. ಆದ್ರೆ ಸರಿಯಾದ ರೇಟ್ ಅಂತೂ ಇಲ್ಲ. ಮಳೆ ಬಂದು ಫುಲ್ ಅವಾಂತರವೇ ಸೃಷ್ಟಿಯಾಗ್ಬಿಟ್ಟಿದೆ. ಈಗ ಉಳಿಸಿಕೊಳ್ಳುವಂತ ಸಲುವಾಗಿ ಹೇಗೆ ಅದನ್ನ ರಕ್ಷಣೆ ಮಾಡ್ಕೊಳ್ಬೇಕು ಅಂತ ಶತ ಪ್ರಯತ್ನ ಪಡ್ತಾ ಇದ್ದಾರೆ.